ನಟ ನಾಗಾರ್ಜುನಗೆ ಸೇರಿದ ಕನ್ವೆನ್ಷನ್ ಹಾಲ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಕನ್ವೆನ್ಷನ್ ಹಾಲ್ ತೆರವು ಮಾಡಿದಂತ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆ ಇದು ಕೋಟ್ಯಾಂತರ ಮೌಲ್ಯದ ಅಕ್ರಮ ಬಿಲ್ಡಿಂಗ್ ಪುಡಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದಂತ ಹಾಲ್ ಇದಾಗಿತ್ತು. ಹೈದರಾಬಾದ್ನ ಮಾದಾಪುರದಲ್ಲಿ ಈ ಹಾಲ್ ಕನ್ವೆನ್ಷನಲ್ ಹಾಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ತಮಡಿಕುಂಟ ಒತ್ತುವರಿ ಮಾಡಿ ಹಾಲ್ ನಿರ್ಮಾಣ ಮಾಡಿಕೊಂಡಿದ್ರು. ನಾಗ್ ಕನ್ವೆನ್ಷನ್ ಹಾಲ್ ಅನ್ನು ನಟ ನಾಗಾರ್ಜುನ ಅವರು ನಿರ್ಮಿಸಿಕೊಂಡಿದ್ರು. 3.30 ಎಕರೆ ಪ್ರದೇಶದಲ್ಲಿ, ಅಂದರೆ ಸರಿಸುಮಾರು 3.5 ಎಕರೆ ಇದರಲ್ಲಿ ಕನ್ವೆನ್ಷನ್ ಹಾಲನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದರಲ್ಲಿ ನಾಗಾರ್ಜುನ ಹೇಳೋ ಪ್ರಕಾರ ಇದು ಕಾನೂನುಬದ್ಧವಾಗಿದೆ ಅಂತ. ಆದರೆ ಹೈಡ್ರಾ ಹೇಳ್ತಾ ಇದೆ ಕೆರೆಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಹಾಗಾಗಿ ಆ ಕನ್ವೆನ್ಷನ್ ಹಾಲನ್ನು ಡೆಮಾಲಿಷ್ ಮಾಡಿದ್ದಾರೆ. ನಟ ನಾಗಾರ್ಜುನಗೆ ಸೇರಿದ ಕನ್ವೆನ್ಷನ್ ಹಾಲ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಕನ್ವೆನ್ಷನ್ ಹಾಲ್ ತೆರವು ಮಾಡಿದಂಥ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆ ಇದು ಕೋಟ್ಯಾಂತರ ಮೌಲ್ಯದ ಅಕ್ರಮ ಬಿಲ್ಡಿಂಗ್ ಪುಡಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದಂಥ ಹಾಲ್ ಇದಾಗಿತ್ತು. ಹೈದರಾಬಾದ್ನ ಮಾದಾಪುರದಲ್ಲಿ ಈ ಹಾಲ್ ಕನ್ವೆನ್ಷನಲ್ ಹಾಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ತಮಡಿಕುಂಟ ಒತ್ತುವರಿ ಮಾಡಿ ಹಾಲ್ ನಿರ್ಮಾಣ ಮಾಡಿಕೊಂಡಿದ್ರು. ನಾಗ್ ಕನ್ವೆನ್ಷನ್ ಹಾಲ್ ಅನ್ನು ನಟ ನಾಗಾರ್ಜುನ ಅವರು ನಿರ್ಮಿಸಿಕೊಂಡಿದ್ರು. 3.30 ಎಕರೆ ಪ್ರದೇಶದಲ್ಲಿ, ಅಂದರೆ ಸರಿಸುಮಾರು 3.5 ಎಕರೆ ಇದರಲ್ಲಿ ಕನ್ವೆನ್ಷನ್ ಹಾಲನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದರಲ್ಲಿ ನಾಗಾರ್ಜುನ ಹೇಳೋ ಪ್ರಕಾರ ಇದು ಕಾನೂನುಬದ್ಧವಾಗಿದೆ ಅಂತ. ಆದರೆ ಹೈಡ್ರಾ ಹೇಳ್ತಾ ಇದೆ ಕೆರೆಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಹಾಗಾಗಿ ಆ ಕನ್ವೆನ್ಷನ್ ಹಾಲನ್ನು ಡೆಮಾಲಿಷ್ ಮಾಡಿದ್ದಾರೆ. ನಟ ನಾಗಾರ್ಜುನಗೆ ಸೇರಿದ ಕನ್ವೆನ್ಷನ್ ಹಾಲ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಕನ್ವೆನ್ಷನ್ ಹಾಲ್ ತೆರವು ಮಾಡಿದಂಥ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆ ಇದು ಕೋಟ್ಯಾಂತರ ಮೌಲ್ಯದ ಅಕ್ರಮ ಬಿಲ್ಡಿಂಗ್ ಪುಡಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದಂಥ ಹಾಲ್ ಇದಾಗಿತ್ತು. ಹೈದರಾಬಾದ್ನ ಮಾದಾಪುರದಲ್ಲಿ ಈ ಹಾಲ್ ಕನ್ವೆನ್ಷನಲ್ ಹಾಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ತಮಡಿಕುಂಟ ಒತ್ತುವರಿ ಮಾಡಿ ಹಾಲ್ ನಿರ್ಮಾಣ ಮಾಡಿಕೊಂಡಿದ್ರು. ನಾಗ್ ಕನ್ವೆನ್ಷನ್ ಹಾಲ್ ಅನ್ನು ನಟ ನಾಗಾರ್ಜುನ ಅವರು ನಿರ್ಮಿಸಿಕೊಂಡಿದ್ರು. 3.30 ಎಕರೆ ಪ್ರದೇಶದಲ್ಲಿ, ಅಂದರೆ ಸರಿಸುಮಾರು 3.5 ಎಕರೆ ಇದರಲ್ಲಿ ಕನ್ವೆನ್ಷನ್ ಹಾಲನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದರಲ್ಲಿ ನಾಗಾರ್ಜುನ ಹೇಳೋ ಪ್ರಕಾರ ಇದು ಕಾನೂನುಬದ್ಧವಾಗಿದೆ ಅಂತ. ಆದರೆ ಹೈಡ್ರಾ ಹೇಳ್ತಾ ಇದೆ ಕೆರೆಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಹಾಗಾಗಿ ಆ ಕನ್ವೆನ್ಷನ್ ಹಾಲನ್ನು ಡೆಮಾಲಿಷ್ ಮಾಡಿದ್ದಾರೆ. ನಟ ನಾಗಾರ್ಜುನಗೆ ಸೇರಿದ ಕನ್ವೆನ್ಷನ್ ಹಾಲ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಕನ್ವೆನ್ಷನ್ ಹಾಲ್ ತೆರವು ಮಾಡಿದಂಥ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆ ಇದು ಕೋಟ್ಯಾಂತರ ಮೌಲ್ಯದ ಅಕ್ರಮ ಬಿಲ್ಡಿಂಗ್ ಪುಡಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದಂಥ ಹಾಲ್ ಇದಾಗಿತ್ತು. ಹೈದರಾಬಾದ್ನ ಮಾದಾಪುರದಲ್ಲಿ ಈ ಹಾಲ್ ಕನ್ವೆನ್ಷನಲ್ ಹಾಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ತಮಡಿಕುಂಟ ಒತ್ತುವರಿ ಮಾಡಿ ಹಾಲ್ ನಿರ್ಮಾಣ ಮಾಡಿಕೊಂಡಿದ್ರು. ನಾಗ್ ಕನ್ವೆನ್ಷನ್ ಹಾಲ್ ಅನ್ನು ನಟ ನಾಗಾರ್ಜುನ ಅವರು ನಿರ್ಮಿಸಿಕೊಂಡಿದ್ರು. 3.30 ಎಕರೆ ಪ್ರದೇಶದಲ್ಲಿ, ಅಂದರೆ ಸರಿಸುಮಾರು 3.5 ಎಕರೆ ಇದರಲ್ಲಿ ಕನ್ವೆನ್ಷನ್ ಹಾಲನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದರಲ್ಲಿ ನಾಗಾರ್ಜುನ ಹೇಳೋ ಪ್ರಕಾರ ಇದು ಕಾನೂನುಬದ್ಧವಾಗಿದೆ ಅಂತ. ಆದರೆ ಹೈಡ್ರಾ ಹೇಳ್ತಾ ಇದೆ ಕೆರೆಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಹಾಗಾಗಿ ಆ ಕನ್ವೆನ್ಷನ್ ಹಾಲನ್ನು ಡೆಮಾಲಿಷ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.